ವಾರ್ತೆಯ ಮುಖ್ಯಾಂಶಗಳು. ಗಾಂಜಾ ಸೇವನೆ, ಈರುವರ ಬಂಧನ. ರಾಘವೇಂದ್ರ ಮಠದ ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಹೆಬ್ಬಾರ್ ಅವಿರೋಧ ಆಯ್ಕೆ. ರೈತರ ಬೆಳೆ ವಿಮೆಯನ್ನು ಬರುವಂತೆ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಸಮಸ್ತ ರೈತ ಬಾಂಧವರಿಂದ ಸನ್ಮಾನ. 5 ರಸ್ತೆ ಸರ್ಕಲ್ಗೆ ಅಧಿಕೃತವಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತ ಎಂದು ನಾಮಕರಣ ಮಾಡಲು ನಿರ್ಣಯ ಕೈಗೊಂಡ ಶಿರಸಿ ನಗರಸಭೆ. ಉಣ್ಣೆಮಠ ಗಲ್ಲಿಯ ನಿಯಮ ಉಲ್ಲಂಘನೆ ಕಟ್ಟಡದ ಬಗ್ಗೆ ಸದಸ್ಯ ಶೈಲೇಶ್ ಗಾಂಧಿ ಆಕ್ರೋಶ. ಮಳಲಿ ಗ್ರಾಮದಲ್ಲಿ ದುಡಿಯೋಣ ಬಾ ಅಭಿಯಾನ. ಅಪಘಾತಕ್ಕೊಳಗಾದ ಸುಗಮ ಬಸ್. ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಭೀಮಗರ್ಜನೆ ಸಂಘಟನೆಯಿಂದ ಬಂದ ಅರ್ಜಿಯ ಪ್ರಸ್ತಾವನೆ ಬಂದಂತೆ ಸರ್ವ ಸದಸ್ಯರು ಅರ್ಜಿಯಲ್ಲಿ ಉಲ್ಲೇಖಿಸಿದಂತೆ 5 ರಸ್ತೆ ಸರ್ಕಲ್ಗೆ ಈ ಹಿಂದಿನಂತೆಯೇ ಅಂಬೇಡ್ಕರ್ ಸರ್ಕಲ್ ಎಂದೇ ಅಧಿಕೃತವಾಗಿ ನಾಮಕರಣ ಮಾಡಬೇಕು. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ನಿರ್ಣಯವನ್ನು ಕಳಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಬೇಕೆನ್ನುವ ಮಹತ್ವದ ನಿರ್ಣಯವನ್ನು ಸಭೆಯಲ್ಲಿ ಕೈಗೊಳ್ಳಲಾಯಿತು. ಈ ಬಗ್ಗೆ ನಗರಸಭೆ ಸದಸ್ಯರುಗಳಾದ ಪ್ರದೀಪ್ ಶೆಟ್ಟಿ, ಗಣಪತಿ ನಾಯ್ಕ್, ನಾಗರಾಜ್ ನಾಯ್ಕ್, ವೀಣಾ ಶೆಟ್ಟಿ, ಆನಂದ್ ಸಾಲೇರ್ ಮಾತನಾಡಿದರು. ಇದಕ್ಕೆ ಅಧ್ಯಕ್ಷರಾದ ಶರ್ಮಿಳಾ ಮಾದನ್ಗಿರಿ ಹಾಗೂ ಪ್ರಭಾರ ಪೌರಾಯುಕ್ತರಾದ ಶಿವರಾಜ್ ಒಪ್ಪಿಗೆ ಸೂಚಿಸಿದರು. ಇಡಬೇಕು ಅಂತಿದ್ರು, ಅದು ಅಂಬೇಡ್ಕರ್ ವಿಗ್ರಹ ಇಡುವಂತದ್ದು ನಮ್ಮ ಇದರಲ್ಲಿ ಇಲ್ಲ. ಯಾಕಂದ್ರೆ ಈ ಹಿಂದೆ ನಾವು ಶಿವಾಜಿ ಚೌಕಲ್ಲಿ ಶಿವಾಜಿ ಮೂರ್ತಿ ಇಡಬೇಕಂದಾಗ ನಾವು ಅವಾಗ ಈಗುವ ನೀವು ಅದರ ಬಗ್ಗೆ ಏನು ಕ್ರಮ ತಗೋಬಹುದು, ಅದು ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಹೀಗೆ ನೀವು ಅವರಿಗೂ ತಿಳಿಸಿದ್ರೆ ಅದು ಒಂದೇದಾಗಿ ನಾನು ಕೇಳ್ದಂತೆ NH ಬರುತ್ತೆ ಅಂತ ಹೇಳಿದ್ರು. ಕೆಳಗಡೆ ಲೈನ್ NH ಅಂದ್ರೆ ನ್ಯಾಷನಲ್ ಹೈವೇ ಬರುತ್ತೆ. ಈ ಕಡೆ ತಾಳಗುಪ್ಪ ಮತ್ತು ಕಿತ್ತೂರು ಖಾನಾಪುರ ರೋಡಿಗೆ ಅದು PWD ಅನ್ನೋದನ್ನ ಚರ್ಚೆ ಮಾಡಿ, ಈಗ ಎಲ್ಲರೂ ಇದ್ದಾರೆ, ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರೆಲ್ಲ ಕೂಡ ಚರ್ಚೆ ಮಾಡಿ ಅದಕ್ಕೆ ಆ ಹೆಸರಿಡ್ಲಿಕ್ಕೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಾವೆಲ್ಲ ತಿಳಿಸ್ಬೇಕಂತ ವಿಷಯ ಬಹಳ ಹಲವಾರು ವರ್ಷಗಳಿಂದ ಚರ್ಚೆಯಲ್ಲಿದೆ. ಇದಕ್ಕೊಂದು ತಾತ್ವಿಕ ಅಂತ ಮುಗಿಸ್ಲೇಬೇಕು. ಯಾಕಂದ್ರೆ ಏನೋ ದೂರದೇಶದಿಂದ ಸಬ್ಜೆಕ್ಟ್ ಅಂತ ಇಲ್ವೋ ಅಥವಾ ಅದು ಈ ಕೆಲಸಕ್ಕೆ ಮುಂದಾಗ್ತಾ ಇರುವಂತ ಚರ್ಚೆಗಳು ಕೆಲವೊಂದು ಸಂಘಟನೆಗಳು ಮಾತಾಡ್ತಾ ಇದ್ದಾರೆ. ಅದನ್ನ ಇವತ್ತೇ ಹೋಗ್ಲಾಡಿಸಿ ಏನು ಕ್ರಮ ತಗೋಬೇಕು ಅನ್ನೋ ಬಗ್ಗೆ ಚರ್ಚೆ ಆಗ್ಲಿ, ಸುದೀರ್ಘ ಚರ್ಚೆ ಆಗ್ಲಿ ಬೇಕಾದ್ರೆ. ಯಾಕಂದ್ರೆ ಅದು 5 ರಸ್ತೆಯನ್ನು ರೂಢಿಯಲ್ಲಿ ಇದ್ರೂ ಕೂಡ ಕೆಲವು ರೂಢಿಯಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂತಾನೆ ನಾವು ಕೆಲವು ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀವಿ. ಈಗ ಅಂಬೇಡ್ಕರ್ ವೃತ್ತ ಅಂತ ಇಡೋದ್ರಿಂದ ಒಂದು ನಮ್ಗೆಲ್ಲರಿಗೂ ಹೆಮ್ಮೆ ಸಂಗತಿ. ಯಾಕಂದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಗಣಪತಿ ನಾಯಕರು ಹೇಳಿದ್ರು, ಎಲ್ಲರೂ ನಾವು ತಿಳ್ಕೊಂಡಂತ ವಿಷಯನೇ. ನಾವು ಮತ್ತು ಅವ್ರ ಬಗ್ಗೆ ಹೊಸದಾಗಿ ಹೇಳುವಂತದ್ದಂತ ಇಲ್ಲ. ಆ ಕಾರಣಕ್ಕೆ ಇದು ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ ಎರಡು ಇದ್ರೂ ಕೂಡ ಸರ್ಕಾರಿ ವ್ಯವಸ್ಥೆಯಲ್ಲಿ ನನಗೆ ತಿಳಿದ ಪ್ರಕಾರ, ನನ್ನ ನಾಲೆಜ್ ಪ್ರಕಾರ ನಾವು ನಗರಸಭೆಯಲ್ಲಿ ಸ್ಥಳೀಯ ಸಂಸ್ಥೆ ಅದಕ್ಕೆ ಒಂದು ರೆಸಲ್ಯೂಷನ್ ಅನ್ನು ತಗೊಂಡು ಸರ್ಕಾರಕ್ಕೆ ನಾವು ಕಳಿಸ್ಬೇಕಾಗ್ತದೆ. ಜಿಲ್ಲಾಧಿಕಾರಿಗಳ ಮುಖಾಂತರ ಅವ್ರಿಗೆ ಜಿಲ್ಲಾಧಿಕಾರಿಗಳು ನೋಟಿಫಿಕೇಶನ್ ಮಾಡಬೇಕು, ಅಬ್ಜೆಕ್ಷನ್ ಕಾಲ್ ಮಾಡಬೇಕು. ಅಬ್ಜೆಕ್ಷನ್ ಕಾಲ್ ಆದ ನಂತರ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕಾಗ್ತದೆ. ಒಂದು ಯಾವುದೇ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಕಳಿಸುವಂತ ವ್ಯವಸ್ಥೆ ಮಾಡಿ ಅದಕ್ಕೆಲ್ಲ ಸದಸ್ಯರು ಒಕ್ಕೂಲರಿಂದ ನಾವು ಬೆಂಬಲ ಸೂಚಿಸ್ತೇವೆ ಅಂತ ನಾವು ಹೇಳಿದ್ದೀವಿ. ಒಂದೆರಡು ಪೇಪರ್ ಅಲ್ಲಿ ಅಬ್ಜೆಕ್ಷನ್ ಕಾಲ್ ಮಾಡಬಹುದು. 30 ದಿನದ ಅಬ್ಜೆಕ್ಷನ್, ಏನಾದ್ರು ಅಬ್ಜೆಕ್ಷನ್ ಬರಲಿಲ್ಲ ನಾವು DCRಗೆ ಲೆಟರ್ ಕಳಿಸ್ತೀವಿ. DC ಅವರು SP ಅವರು ಲೆಟರ್ ಕಳಿಸ್ತಾರೆ, ಏನಾದ್ರು ಅಬ್ಜೆಕ್ಷನ್ ಇದೆಯಾ ಅಲ್ಲಿಂದ ವಾಪಸ್ ಮತ್ತೆ ನಮ್ಗೆ ಲೆಟರ್ ಬಂದ್ಮೇಲೆ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ DC ಅವರು ವರದಿ ಬಂದ್ಮೇಲೆ ಮತ್ತೆ ನಾವು ರೀಕರ ಮಾಡ್ಬೋದು. ಈ ತರ ಯಾವ್ದು ಅಬ್ಜೆಕ್ಷನ್ ಬಂದಿಲ್ಲ, ಈಗ ಪಾಸ್ ಆಗಿದೆ, ನಾವು ಇರ್ಬೋದು ಅಂತ ಹೇಳಿ ಹೆಸರು ತಗೋಬಹುದು ಅಂತ ಸರ್. ಅದೊಂದು ಅಂಬೇಡ್ಕರ್ ವೃತ್ತ ಅಂತ ಹೆಸರಿಡಲಿಕ್ಕೆ ನಗರದ ಉಣ್ಣೆಮಠ ಗಲ್ಲಿ ಸತ್ಕಾರ್ ಹೋಟೆಲ್ ಎದುರು ನಿಯಮ ಉಲ್ಲಂಘನೆ ಮಾಡಿ ಕಟ್ಟಡ ಕಟ್ಟಿ ಸಂಚಾರಕ್ಕೆ ಅಡಚಣೆ ಮಾಡಿದ್ದು, ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ನಗರಸಭೆ ಸದಸ್ಯ ಶೈಲೇಶ್ ಗಾಂಧಿ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಒತ್ತಾಯಿಸಿದರು. ಉತ್ತರಿಸಿದ ಇಂಜಿನಿಯರ್ ಹರೀಶ್, ಸರ್ಕಾರದ ಹೊಸ ಸುತ್ತೋಲೆಯಂತೆ ನೋಟಿಸ್ ನೀಡಿ 15 ದಿನದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಸಭೆಗೆ ತಿಳಿಸಿದರು. ಅದೇ ಸರ್, ಈಗ ಏನಾಗುತ್ತೆ ಅಂದ್ರೆ 15 ದಿವಸ ನೋಟಿಸ್ ಕೊಟ್ಟು ನಾವು ಡಿಸ್ಮೆಂಟಲ್ ಮಾಡ್ಬೇಕಾಗುತ್ತೆ, ಹೊಡಿಲೇಬೇಕು. ಟ್ರಾಫಿಕ್ ಒಂದೇ ಅಂತ ಹೇಳ್ತಿಲ್ಲ, ಅನಧಿಕೃತಗಳಲ್ಲಿ ಏನೇನಿದೆ ಅದನ್ನ ಆ ರೀತಿ ಕ್ರಮ ಆಗ್ಬೇಕಾಗುತ್ತೆ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಏನ್ ಮಾಡೋದು ಅಂತಂದ್ರೆ ಒಂದೇ ಒಂದು ಫಸ್ಟ್ ಪನಿಷ್ಮೆಂಟ್ ಅಂತಂದ್ರೆ ವಿದ್ಯುತ್, ಅವ್ರಿಗೇನು ಮೊದಲು ವಿದ್ಯುತ್ ಇನ್ವರ್ಸಿ ಕೊಡ್ತಿಲ್ಲ, ಅದಿಲ್ಲ, ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. CCನೇ ಕೊಡ್ಬೇಕು. ಕಂಪ್ಲೇಷನ್ ರಿಪೋರ್ಟ್ ಇದ್ರೆ ಮಾತ್ರ, ಅವ್ನು ನಮ್ಮ ಹತ್ರ ಪರ್ಮಿಷನ್ ತಗೊಂಡು CC ತಗೊಂಡಿದ್ರೆ ಮಾತ್ರ ವಿದ್ಯುತ್ ಕನೆಕ್ಷನ್ ಕೊಡ್ತಾರೆ. ಇಲ್ಲ
ಕನ್ನಡ ಜಿಲ್ಲೆಯ ರೈತರ ಬೆಳೆ ವಿಮೆಯನ್ನು ಬರುವಂತೆ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇವರಿಗೆ ಟಿಎಸ್ಎಸ್ನಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಮಾರಾಟ ಸಹಕಾರಿ ಸಂಘ ಹಾಗೂ ಸಮಸ್ತ ರೈತ ಬಾಂಧವರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸುಮಾರು 82 ಕೋಟಿ ರೂಪಾಯಿ ಬೆಳೆ ವಿಮೆ ಕೇವಲ ಅಡಿಕೆಗೊಂದೇ ಜಮಾವಾಗದೆ ಮಾವು, ಶುಂಠಿ, ಕಾಳುಮೆಣಸು ಸೇರಿ 4 ಬೆಳೆಗಳಿಗೆ ಜಮಾ ಆಗಿದೆ. ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ಕೇವಲ ಹವಾಮಾನ ಆಧಾರಿತ ಬೆಳೆ ವಿಮೆ ಜಮಾ ಆಗದೆ ಫಸಲು ಬಿಮಾ ಯೋಜನೆಯಲ್ಲೂ ಸುಮಾರು 44 ಕೋಟಿ ರೂಪಾಯಿ ಜಮಾ ಆಗಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ, ಟಿಎಸ್ಎಸ್ ಅಧ್ಯಕ್ಷ ಜಿಟಿ ಹೆಗಡೆ ತಟ್ಟಿಸರ ಇತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ 71 ಲಕ್ಷ ರೂಪಾಯಿ ಬೆಳೆ ವಿಮೆ ಜಮಾ ಆಗಿದೆ. ಇದು ಕೇವಲ ಅಡಿಕೆ ಮಾತ್ರ ಜಮಾ ಆಗಿರೋದಲ್ಲ, ಮಾವಿಗೆ, ಶುಂಠಿಗೆ, ಕಾಳುಮೆಣಸಿಗೂ ಸಹ ಈ ವಿಮೆ ಹಣ ಜಾರಿಯಾಗಿದೆ, ಬಂದಿದೆ. ಹಾಗಾಗಿ ಇಡೀ ಜಿಲ್ಲೆಯ 11 ತಾಲೂಕುಗಳಲ್ಲಿರುವಂತಹ 35,000 ರೈತರಿಗೆ ಈ 82 ಕೋಟಿ 71 ಲಕ್ಷ ಈ 4 ಬೆಳೆಗಳಿಗೆ ಬಂದಿದೆ. ಅಡಿಕೆ, ಮಾವು, ಶುಂಠಿ ಮತ್ತು ಕಾಳುಮೆಣಸು. ಮತ್ತು ಈ ಬಾರಿಗೆ ಬಂದಿದ್ದೆ ಅತಿ ಹೆಚ್ಚು ಹಣ. ಹಿಂದೆಲ್ಲ ಇಷ್ಟು ಬಂದಿರಲಿಲ್ಲ. ಕಳೆದ ವರ್ಷ ಸ್ವಲ್ಪ ಬಂದಿದೆ, ನಮಗೆ 78 ಕೋಟಿ ಅಷ್ಟು ಬಂದಿದೆ, ಅದಕ್ಕಿಂತ ಹೆಚ್ಚು ಬಂದಿದೆ. ಅಂತ ಬೆಳೆ ವಿಮೆ ಯೋಜನೆ ಹಣ ಬರೋದು ಮಳೆಯನ್ನ ಆಧರಿಸಿ, ನಮಗೆಲ್ಲ ಗೊತ್ತೇ ಇದೆ. ಮಳೆ ಯಾವ ಪ್ರಮಾಣದಲ್ಲಿ ಬರುತ್ತೋ ಅದನ್ನ ಆಧರಿಸಿ. ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಇಲ್ಲಿನ ಶ್ರೀ ರಾಘವೇಂದ್ರ ಮಠದ ನೂತನ ಉಪಾಧ್ಯಕ್ಷರಾಗಿ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ, ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಹೆಬ್ಬಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಮಾಜಮುಖಿ ಕಾರ್ಯದಲ್ಲಿ ಸದಾ ತೊಡಗಿಕೊಂಡಿರುವ ಹೆಬ್ಬಾರ್ ಜಿಲ್ಲೆಯಲ್ಲಿ 20ಕ್ಕೂ ಅಧಿಕ ಕೆರೆ ಅಭಿವೃದ್ಧಿ, ಸ್ವಚ್ಛತೆಯ ಅಭಿಯಾನ, ಗೋ ರಕ್ಷಣೆ, ಕುಡಿಯುವ ನೀರಿನ ಸೌಲಭ್ಯ, ಆಂಬ್ಯುಲೆನ್ಸ್ ಸೇವೆಯನ್ನು ನೀಡುವ ಜೊತೆಗೆ ಶೈಕ್ಷಣಿಕ, ಧಾರ್ಮಿಕ ಸೇವೆಗಳಲ್ಲಿ ನಿರಂತರ ತೊಡಗಿಕೊಂಡವರು. ಅವರಿಗೆ ಶ್ರೀಮಠದ ಹೊಸ ಜವಾಬ್ದಾರಿ ಕೂಡ ಹೆಗಲೇರಿದಂತಾಗಿದೆ. ಗುರುವಾರ ರಾಘವೇಂದ್ರ ಮಠದ ಆಡಳಿತ ಮಂಡಳಿಯ ಸಭೆಯಲ್ಲಿ ಖಾಲಿ ಇದ್ದ ಉಪಾಧ್ಯಕ್ಷ ಹುದ್ದೆಗೆ ಹೆಬ್ಬಾರ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಈ ವೇಳೆ ಮಠದ ಅಧ್ಯಕ್ಷ ಡಿಡಿ ಮಾಡಿಗೇರಿ, ಕಾರ್ಯದರ್ಶಿ ಕೆವಿ ಭಟ್, ನಿರ್ದೇಶಕರಾದ ಐಎಂ ಹೆಗಡೆ, ಗಣಪತಿ ಶೇಟ್ ಕಾಗೇರಿ, ಅರವಿಂದ್ ಪೈ, ಭಾಸ್ಕರ್ ಶೇಟ್, ನಾಗೇಶ್ ಕಾಮತ್, ಗಿರಿಧರ್ ಕಾಮತ್, ಉದಯ್ ಲಾಡ್, ಅನಿಲ್ ಗಾಂವ್ಕರ್, ಅಜಿತ್ ಪರ್ವತಿಕರ್ ಇತರರು ಉಪಸ್ಥಿತರಿದ್ದರು. ಗಾಂಜಾ ಮಾದಕ ವಸ್ತು ಸೇವಿಸಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ದೃಢಪಟ್ಟ ಹಿನ್ನೆಲೆಯಲ್ಲಿ ಶಿರ್ಸಿ ನಗರ ಪೊಲೀಸರು ಶಿರ್ಸಿ ಕಸ್ತೂರ್ಬಾ ನಗರದ ನಿಯಾಜ್ ದಾವೂದ್ ಉಮರ್ ಮತ್ತು ಆರೆಕೊಪ್ಪದ ಬಾಲಚಂದ್ರ ಗುರುಮೂರ್ತಿ ಮಡಿವಾಳ್ ಬಂಧಿಸಿದ್ದಾರೆ. ಈ ಇರುವರು ಶಿರ್ಸಿ ನಗರದ ಲಿಂಗದ ಕೋಣದ ರಸ್ತೆ ಮೀನು ಮಾರುಕಟ್ಟೆ ಹಿಂಭಾಗದಲ್ಲಿ ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ವಶಕ್ಕೆ ಪಡೆದು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಡೈನಾಮಿಕ್ ಎಸ್ಪಿಎಂ ನಾರಾಯಣ್, ಡಿವೈಎಸ್ಪಿ ಗಣೇಶ್ ಕೆಎಲ್, ಸಿಪಿಐ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನ ಮತ್ತು ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ಎಎಸ್ಐ ನಾರಾಯಣ್ ರಾಠೋಡ್, ಹನುಮಂತ ಕಬಾಡಿ, ಸತೀಶ್ ಅಂಬಿಗಾ, ಮಲ್ಲಿಕಾರ್ಜುನ್ ಕುದರಿ, ಚನ್ನಬಸಪ್ಪ ಕ್ಯಾರಕಟ್ಟಿ, ರಾಜಶೇಖರ್ ಅಂಗಡಿ, ಸುದರ್ಶನ್ ನಾಯ್ಕ್ ಇತರರು ಪಾಲ್ಗೊಂಡಿದ್ದರು. ಬೆಂಗಳೂರಿನಿಂದ ಶಿರ್ಸಿಗೆ ಬರುತ್ತಿದ್ದ ಸುಗಮ ಬಸ್ ಮಧ್ಯರಾತ್ರಿ ಸಂದರ್ಭದಲ್ಲಿ ಹಾವೇರಿ ಬಳಿಯ ಮೋಟೆಬೆನ್ನೂರ್ ಬಳಿ ಅಪಘಾತಕ್ಕೊಳಗಾಗಿದ್ದು ಬಸ್ಸಿನ ಚಾಲಕ ಸೇರಿದಂತೆ ಹಲವಾರು ಪ್ರಯಾಣಿಕರು ಸಣ್ಣ ಪುಟ್ಟ ಗಾಯಗೊಂಡು ಜೀವಾಪಾಯದಿಂದ ಪಾರಾಗಿದ್ದಾರೆ. ಸುಗಮ ಬಸ್ ಹಾಗೂ ಲಾರಿ ನಡುವೆ ಡಿಕ್ಕಿ ಸಂಭವಿಸಿದ್ದು ಬಸ್ ಹಾಗೂ ಲಾರಿಯ ಮುಂಭಾಗ ನುಜ್ಜುಗುಜ್ಜಾಗಿದೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಗೊಳಗಾದ ಕುಟುಂಬಗಳನ್ನು ಗುರುತಿಸಿ ಅಂಕುಶಲ ಕೆಲಸಕ್ಕಾಗಿ ನೋಂದಾಯಿಸುವ ದೃಷ್ಟಿಯಿಂದ ಹಮ್ಮಿಕೊಂಡ ದುಡಿಯೋಣ ಬಾ ಕಾರ್ಯಕ್ರಮ ನಡೆಸಿ ಗ್ರಾಮಸ್ಥರಿಗೆ ಮಾಹಿತಿ ನೀಡಲಾಯಿತು. ಬುಧವಾರ ತಾಲೂಕಿನ ನೆಗ್ಗು ಗ್ರಾಮ ಪಂಚಾಯತ್ನ ಮಳಲಿ ಗ್ರಾಮಸ್ಥರಿಗೆ ನರೇಗಾದಡಿ ಸಿಗುವ ಸವಲತ್ತುಗಳು, ಕೂಲಿಕಾರರ ದಿನಗೂಲಿ 349 ರೂಪಾಯಿನಿಂದ 370ಕ್ಕೆ ಏರಿಕೆಯಾಗಿರುವುದು, ಮಹಿಳಾ ಕೂಲಿಕಾರರ ಭಾಗವಹಿಸಿಕೆ ಹೆಚ್ಚಿಸುವುದು, ಕೆಲಸದಲ್ಲಿನ ವಿನಾಯಿತಿ, ಯೋಜನೆ ಅಡಿ ಸಿಗುವ ಸಹಾಯಧನದ ಬಳಕೆ, ಮಹಿಳೆಯರಿಗೆ ಇರುವ ಸವಲತ್ತುಗಳು, ಎನ್ಎಂಎಂಎಸ್ ಹಾಜರಾತಿ ಇತ್ಯಾದಿ ವಿಷಯಗಳ ಕುರಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಮತಾ ಗುಡ್ಡದಮನೆ ಹಾಗೂ ಐಇಸಿ ಸಂಯೋಜಕರಾದ ಪೂರ್ಣಿಮಾ ಗೌಡ ಮಾಹಿತಿ ನೀಡಿದರು. ಉದ್ಯೋಗ ಖಾತ್ರಿಯಡಿ ಕೇವಲ ವಸತಿ ಮನೆ, ದನದ ಕೊಟ್ಟಿಗೆ ನಿರ್ಮಾಣ ಮಾತ್ರವಲ್ಲದೆ ತೋಟಗಾರಿಕಾ ಬೆಳೆಗಳಿಗೆ ನೀಡುವ ಸಹಾಯಧನ ನಿಮ್ಮದಾಗಿಸಿಕೊಳ್ಳಿ ಎಂಬುದನ್ನು ತಿಳಿಸಲಾಯಿತು.